ಬಾಸು ಅದು ಎಣ್ಣೆ. ಬೇಕು ಅಂತಾನೆ ಮಾಡ್ದೆ ಅಲ್ಲ. ನಾನು ಇನ್ನ ದೂರ ನಿಲ್ಲು ಅಂತ ಹೇಳಿದ ಕೋಪಕ್ಕೆ ನನ್ನ ಮೇಲೆ ಬೇಕು ಅಂತಾನೆ ನೀನು ಚೆಲ್ದೆ ಅಲ್ವಾ? ಇಲ್ಲ ಬಾಸು, ಅದೇನೋ ಗೊತ್ತಾಗ್ತದೆ. ಡೋಂಟ್ ಹ್ಯಾವ್ ಸೀರಿಯಸ್ನೆಸ್. ಒಂದ್ಸಲ ಸರಿ, ಎರಡನೇ ಸಲ ಸರಿ, ಎಷ್ಟನೇ ಸಲ ಇದು? 6ನೇ ಸಲ ಅಷ್ಟೇ ಬಾಸು. ತರುಣ್ ಕೂಡ ಇಲ್ಲೇ ಇದ್ದಾನೆ, ಅವನ ಮೇಲೆ ಬೀಳಿಸೋಯ್ತಲ್ವಾ? ನನ್ನ ಮೇಲೆ ಬೀಳಿಸ್ದೆ ಯಾಕೆ ಹೇಳು? ನನ್ನ ನೀನು ಟಾರ್ಗೆಟ್ ಮಾಡ್ತಾ ಇದೆಯಾ? ನನಗೇನು ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ಯಾ? ಹಾಗೇನಿರಲ್ಲ ಶರತ್. ತರುಣ್, ನೀನು ಗೊತ್ತಾಗಲ್ಲ ತರುಣ್. ಇವಳು ನನ್ನ ಮೇಲೆ ಏನೇನು ಬೀಳ್ತಿಲ್ಲ, ನೆಲ ವರ್ಷ ನೀರನ್ನು ಬಿಟ್ಟಿಲ್ಲ. ಅಣ್ಣ, ಇಟ್ಸ್ ಓಕೆ. ದುರ್ಗಾ ಗೊತ್ತಿಲ್ಲೇ ಮಾಡಿದ್ದಾರೆ. ಅವ್ರು ಸ್ವಲ್ಪ ಗಡಿಬಿಡಿ ಮಾಡ್ಕೋತಾರೆ ಅಷ್ಟೇ. ಅದ್ರಲ್ಲೂ ನೀನು ಸ್ವಲ್ಪ ರೇಗ್ತಿಯಲ್ಲ, ಆ ಓವರ್ ಕಾನ್ಶಿಯಸ್ ಅಲ್ಲಿ ಹೀಗೆ ಮಾಡಿದ್ದಾರೆ ಅಷ್ಟೇ. ಹೌದೌದು. ಏನು ಹೌದೌದು? ನೋಡು ನೋಡು ಹೇಗೆ ರೇಗ್ತೀಯ. ಆಯ್ತು ಬಿಡು, ಇಟ್ಸ್ ಓಕೆ. ಏನಕ್ಕೆ ಇವಾಗ ಡ್ರಾಮಾ ಮಾಡ್ತಾ ಇದೀಯಾ? ಓ ಭಗವಂತ, ಈ ಹುಡುಗಿ ಮಾಡೋದು ಒಂದಾ ಎರಡಾ? ಇವಳನ್ನ ಶರತ್ ಹತ್ರ ಕಳಿಸ್ಬೇಕು ಅಂದ್ರೆ ಕೈ ಕಾಲು ಕಟ್ಟೆ ಕಳಿಸ್ಬೇಕು, ಇಲ್ಲ ಅಂದ್ರೆ ಅವ್ರ ಮೇಲೆ ಏನಾದ್ರೂ ಒಂದು ಚಲ್ತಾನೆ ಇರ್ತಾಳೆ. ಈ ದುರ್ಗಾ ಮಾಡೋ ಎಡವಟ್ಟಿಂದ ಏನಾಗುತ್ತೋ ಇಲ್ವೋ, ಆದ್ರೆ ಅಪ್ಪ ಮಗಳು ಒಂದಾಗ್ತಾರೆ ಅಂತ ಅನಿಸ್ತಿದೆ. ಸದ್ಯ ಈ ದುರ್ಗಾ ಅವರು ಏನೇ ಎಡವಟ್ಟು ಕೆಲಸ ಮಾಡಿದ್ರು ಅದರಿಂದ ಅಣ್ಣ ಮತ್ತೆ ಹಿತ ಒಂದಾಗಿ ಹೋಗಾಯ್ತು. ನಾನಂತೂ ದುರ್ಗಾಗೆ ಥ್ಯಾಂಕ್ಸ್ ಹೇಳ್ತೀನಿ. ಅಯ್ಯೋ ದೇವ್ರೆ, ಈ ಅಪ್ಪ ಮಗಳು ಇಷ್ಟೊಂದು ಕ್ಲೋಸ್ ಆಗ್ಬಿಟ್ಟಿದಾರಾ? ಹೀಗೆ ಆದ್ರೆ ಆ ಮಾಯ ಬರೋಷ್ಟರಲ್ಲಿ ಎಲ್ಲ ಮೊದಲಿನ ಥರ ಆಗೋಗುತ್ತೆ. ಇಲ್ಲ 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 ಇಲ್ಲ, ಇವರು ಹಾಲು ಜೇನಿನ ಥರ ಒಂದಾಗೋದ್ರೊಳಗಡೆ ನಾನು ನಿಂಬೆ ಹಣ್ಣನ್ನ ಹಿಂಡ್ಲೇಬೇಕು. ಏನು ಮಾಡೋದು? ಹಾಂ, ಮಾಡ್ತೀನಿ. ನೀವು ಏನಾದರೂ ಅನ್ನಿ, ನಾವಂತೂ ಡಿಸೈಡ್ ಮಾಡಾಗಿ ಹೋಗಿದೆ. ಇವತ್ತೇನೋ ನಿಮ್ಮ ಮಗನ ಅದೃಷ್ಟ ಚೆನ್ನಾಗಿತ್ತು, ಸಿಂಗಲ್ ಪೀಸಾಗಿ ವಾಪಸ್ ಬಂದ ಸಣ್ಣ ತಮ್ಮಣ್ಣ ಪದ್ಯ ಹಾಡ್ತಾ ಕೂತಿದ್ದ. ಅವನ ಅದೃಷ್ಟ ಪ್ರತಿದಿನ ಹಿಂಗೆ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ವಲ್ಲ. ದಾರಿಲಿ ಬೇರೆ ತುಂಬ ದೊಡ್ಡ ದೊಡ್ಡ ಲಾರಿಗಳು ಓಡಾಡ್ತಿರ್ತವೆ. ಯಾವಾಗ ಯಾವ ಲಾರಿ ಟೈರ್ ಕೆಳಗಡೆ ಸಿಗಾಕೊಂಡು ಪಚಕ್ ಅಂತ ನಿಂಬೆಹಣ್ಣು ಆಗೋಗ್ತಾನೋ. ಸಂತಮ್ಮಣ್ಣ ಪದ್ಯ ಹಾಡೋದ್ರ ಬದಲು ಸಂತಾಪದ ಪದ್ಯ ಹಾಡಬೇಕಾಗುತ್ತೋ ಯಾರಿಗೆ ಗೊತ್ತು. ನೋಡು ಬಾಯ್, ಭಾಸ್ಕರಣ್ಣ, ನಿಮ್ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ, ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ನಿಮ್ ಸಾಲನ ಆದಷ್ಟು ಬೇಗ ತೀರಿಸ್ತೀವಿ. ನನ್ನ ಮಗಂಗೇನು ಮಾಡಬೇಡಿ ಭಾಸ್ಕರಣ್ಣ, ನನ್ನ ಮಗಂಗೇನು ಮಾಡಬೇಡಿ. ನಿಮ್ಮ ಮಗಂಗೆ ಏನು ಆಗಬಾರ್ದು ಅಂತಂದ್ರೆ ದುರ್ಗಾನ ಇಲ್ಲಿಗೆ ಬರೋದಕ್ಕೆ ಹೇಳಬೇಕು. ನೋಡು, ನನ್ನ ಮಗ ಇನ್ನೂ ಚಿಕ್ಕೋನು, ಅವನಿಗೆ ಇದೆಲ್ಲ ಏನೂ ಅರ್ಥವಾಗಲ್ಲ. ನಮ್ಮ ವ್ಯವಹಾರಗಳಲ್ಲಿ ನಮ್ಮ ಮಕ್ಕಳನ್ನ ದಯವಿಟ್ಟು ಹೇಳ್ತಾರ ಬೇಡ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ನಿಮ್ಮ ಮಗಂಗೆ ಏನೂ ಗೊತ್ತಿಲ್ಲ. ಆದರೆ
ಅವನನ್ನು ಹಿಡ್ಕೊಂಡ್ರೆ ಕೆಲಸ ಆಗತ್ತೆ ಅಂತ ನಮಗೆ ಗೊತ್ತಿದೆಯಲ್ಲ ಅರ್ಚಕ್ರೆ. ಭಾಸ್ಕರಣ್ಣ, ನನ್ನ ಮಗನ ಮಾತ್ರ ನನಗೂ ಗೊತ್ತಾಗುತ್ತೆ ಪ್ರಭಕ್ಕ. ನೋಡಿ, ದುರ್ಗಾ ಇಲ್ಲಿಗೆ ಬಂದರೆ ನಿಮ್ಮ ವಂಶದ ಕುಡಿನೂ ಉಳಿಯುತ್ತೆ, ನಿಮ್ಮ ಸಾಲನೂ ಮನ್ನಾ ಆಗುತ್ತೆ. ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ನಾನಿನ್ನು ಬರಲ್ಲ. ಅಲ್ಲ, ಮುಂದಿನ ಸಲ ಬರುವಾಗ ಪದ್ಯ ಪೂರ್ತಿ ಕಲ್ತಿರು ಅಂತ ಹೇಳುವಾಗಣ ಅಂತ ಬಂದೆ. ಅದು ಪ್ರಭಕ್ಕ ತುಂಬ ಗುಂಡಾಗಿ ಬೆಳ್ಕೊಂಡಿದ್ದಾನೆ ಗಣಪ. ಚೆನ್ನಾಗಿ ನೋಡ್ಕೊಳ್ಳಿ. ಬರ್ತೀನಿ. ಇಲ್ಲೇ ಇರ್ಬೇಕಲ್ಲ. ಸೊಟ್ಟ. ಆಹಾ, ಸಿಕ್ತು. ಇದನ್ನ ನೋಡಿ ಆ ಪಿಳ್ಳೆ ಅವ್ರ ಅಪ್ಪನ ಹತ್ರ ಅದು ಹೇಗೆ ಖುಷಿಯಾಗಿರ್ತಾಳೆ ಅಂತ ನಾನು ನೋಡ್ತೀನಿ. ಅಲ್ಲ, ಆ ದುರ್ಗಂಗೆ ಫೋನ್ ಮಾಡಿ ಅವಳನ್ನ ಇಲ್ಲಿಗೆ ಬರಕ್ಕೆ ಹೇಳ್ಬಾರ್ದಾ? ಏನು ಮಾತು ಅಂತ ಆಡ್ತೀಯ ಪ್ರಭಾ ನೀನು? ದುರ್ಗಾ ಇಲ್ಲಿಗೆ ವಾಪಸ್ ಬಂದರೆ ಏನು ಅನಾಹುತ ಆಗತ್ತೆ ಅಂತ ಗೊತ್ತು ತಾನೆ ನಿಂಗೆ? ಅವಳು ಇಲ್ಲಿಗೆ ಬರದೇ ಹೋದರೆ ಏನಾಗತ್ತೆ ಅಂತ ನಿಮಗೂ ಗೊತ್ತು ತಾನೆ? ನಮ್ಮ ಗಣಪಂಗೆ ನೋಡು, ಕಷ್ಟನೋ ಸುಖನೋ, ದುಡ್ಡಿದೆಯೋ ಇಲ್ವೋ, ಜೀವನ ನಡೀತಾ ಇತ್ತು. ದೇವಿ ನಮಗೆ ಯಾವತ್ತೂ ಯಾವುದಕ್ಕೂ ಮೋಸ ಮಾಡಿದ್ದಿಲ್ಲ. ನಿನ್ನ ದುರಾಸೆಯಿಂದ ಇವತ್ತೇನೇನಾಗ್ತಾ ಇದೆ ಅಂತ ನೋಡು. ಅವರ ಸಹವಾಸ ಮಾಡಿದವಳು ನೀನು, ಕಷ್ಟ ಅನುಭವಿಸ್ತಾ ಇರೋದು ಗಣಪ ದುರ್ಗಾ. ಈಗೇನು ನನ್ನ ಬೈಕೊಂಡೇ ಇರ್ತೀರಾ ಅಥವಾ ನಮ್ಮ ಗಣಪನ ಉಳಿಸ್ಕೊಳ್ಳೋಕ್ಕೆ ಅವಳನ್ನ ಇಲ್ಲಿ ಕರೆಸ್ತೀರಾ? ಮಗನಾಗಿ ಗಣಪನ ಹೇಗೆ ಉಳಿಸ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಗಣಪ ಹೇಗೆ ನನ್ನ ಮಗನೋ, ದುರ್ಗಾ ಕೂಡ ನನಗೆ ಹಾಗೆ ಮಗಳೇ. ಇವನನ್ನು ಉಳಿಸ್ಕೊಳ್ಳೋಕ್ಕೆ ಅವಳನ್ನ ಬಲಿ ಕೊಡೋದಕ್ಕಾಗೋದಿಲ್ಲ. ಅಂದ್ರೆ ನಿಮ್ಗೆ ಸ್ವಂತ ಮಗನ ಜೀವಕ್ಕಿಂತ ಆ ಹುಡುಗಿ ಬಗ್ಗೆನೇ ಕಾಳಜಿ ಅಲ್ವಾ? ಆ ಬಡ್ಡಿ ಭಾಸ್ಕರ ದುರ್ಗನ್ನ ಇಲ್ಲಿಗೆ ಯಾತಕ್ಕೆ ಕರೆಸು ಅಂತ ಹೇಳ್ತಾ ಇದ್ದಾನೆ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಿದೆ. ಒಂದು ಹೆಣ್ಣಾಗಿ ನೀನು ಅವಳನ್ನ ಅರ್ಥ ಮಾಡ್ಕೋಬೇಕಾಗಿತ್ತು. ನಿನ್ನ ಹೊಟ್ಟೆಲಿ ಹುಟ್ಟಿದ ಮಗಳಾಗಿದ್ದಿದ್ರೆ ಇದೇ ಥರ ಮಾಡ್ತಾ ಇದೀಯ ನೀನು? ಗಣಪನ್ನ ಹೇಗೆ ಉಳಿಸ್ಕೋಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋಣ. ದುರ್ಗನ್ನ ಕರೆಸೋ ಮಾತೇ ಇಲ್ಲ. ನಾನು ಸತ್ರು ದುರ್ಗನ್ನ ಇಲ್ಲಿಗೆ ಬರೋದಕ್ಕೆ ಬಿಡೋದಿಲ್ಲ. ಕರ್ಮ. ಗಣಪ, ಇಲ್ಲಿ ನಡೆದಿದ್ದು ಯಾವುದೂ ನಿಮ್ಮ ಅಕ್ಕನಿಗೆ ಗೊತ್ತಾಗಬಾರ್ದು. ಹೇಳ್ಕೊಡುದು ನೀನು. ಗೊತ್ತಾದರೆ ಅವಳು ನೊಂದ್ಕೊಂಡ್ಬಿಡ್ತಾಳೆ. ಕಷ್ಟ ಆಗತ್ತೆ. ಪಾಪ ಅಲ್ವಾ ಅಕ್ಕ? ಅಪ್ಪ, ನನಗೇನಾದರೂ ಪರವಾಗಿಲ್ಲ, ಅಕ್ಕನಿಗೆ ಏನಾಗಕ್ಕೂ ನಾನು ಬಿಡಲ್ಲ. ತುಂಬ ಒಳ್ಳೆ ಮನಸ್ಸು ಕಣ ನಿಂದು. ನಿನಗೂ ಏನೂ ಆಗಲ್ಲ ಕಣೋ. ನಿನಗೆ ಏನಾಗಕ್ಕೂ ನಾನು ಬಿಡೋದಿಲ್ಲ, ಆಯ್ತಾ?
ಹಿತಾ ನನ್ನ ಜೊತೆ ಮೊದಲಿನ ಥರನೇ ಕ್ಲೋಸಾಗಿ ಬಿಹೇವ್ ಮಾಡ್ತಾ ಇದ್ದಾಳೆ. ಅವಳಿಗೆ ನನ್ನ ಮೇಲಿರೋ ಕೋಪ ಕಡಿಮೆ ಆಗಿದೆ ಅಂತ ಅನ್ಸುತ್ತೆ. ನನ್ನ ಗಂಧನ ಗಟ್ಟಿಯಾಗಿ ತಕ್ಕೊಂಡು ಈ ಅಪ್ಪ ಅವಳನ್ನ ಎಷ್ಟು ಪ್ರೀತಿಸ್ತಾನೆ ಅಂತ ಹೇಳಬೇಕು. ಹಿತಾ ಪುಟ, ಯಾಕೆ ಏನಾಯ್ತು? ನೋಡಿಲಿ, ನಿನಗೋಸ್ಕರ ನಾನು ಏನು ತಂದಿದ್ದೀನಿ ಅಂತ. ತಗೋ. ಏನಾಯ್ತು ಪುಟ್ ಮೇಡಮ್? ಹಿತಾ ಸರಿ ಕಂದ, ನಾನು ಇಲ್ಲಿಂದ ಆಚೆ ಹೋಗ್ತೀನಿ. ನೀನು ಗಾಬರಿ ಆಗ್ಬೇಡ ಆಯ್ತಾ? ಅಯ್ಯೋ, ನೀರಿಗೇನಾಯ್ತು? ಕರೆಂಟು ಹೋಯ್ತು. ಹೊತ್ತು ಗೊತ್ತು ಒಂದೂ ಇಲ್ಲ ಇದಕ್ಕೆ. ರೀ, ಕರೆಂಟು ಹೋಯ್ತು, ನೀರು ಬರ್ತಿಲ್ಲ. ಸ್ವಲ್ಪ ಪಕ್ಕದ ಮನೆಗೆ ಹೋಗಿ ವಿಚಾರಿಸ್ಕೊಂಡ್ ಬನ್ನಿ. ಪ್ರಭಾ, ಪಕ್ಕದ ಮನೆಯಲ್ಲಿ ಕರೆಂಟ್ ಇದೆ, ನಮ್ಮ ಮನೇಲಿ ಮಾತ್ರ ಕರೆಂಟು ನೀರು ಇಲ್ಲ. ಹೌದಾ? ಕರೆಂಟ್ ಆಫೀಸ್ಗಾದ್ರೂ ಫೋನ್ ಮಾಡಿ. ನಮಸ್ಕಾರ, ನಾನು ದೇವಸ್ಥಾನದ ಪ್ರಧಾನ ಅರ್ಚಕರು ವಿಶ್ವನಾಥ್ ಮಾತಾಡ್ತಿರೋದು. ನೋಡಿ, ನಮ್ಮನೆ ಸುತ್ತಮುತ್ತ ಎಲ್ಲ ಮನೆಗಳಲ್ಲೂ ಕರೆಂಟ್ ಇದೆ, ನಮ್ಮ ಮನೇಲಿ ಮಾತ್ರ ಕರೆಂಟ್ ಇಲ್ಲ. ಒಂದು ನಿಮಿಷ ಸರ್, ಚೆಕ್ ಮಾಡ್ತೀನಿ. ಸರ್, ಕರೆಂಟ್ ಬಿಲ್ ಕಟ್ಟಿಲ್ಲ. ಅದ್ಯಾಕೆ ಸಾಧ್ಯ? ಅಷ್ಟೇ ಕರೆಂಟ್ ಬಿಲ್ ಕಟ್ಟು ಬಂದಿದ್ದೀನಲ್ಲ. ಅರ್ಚಕ್ರೆ, ಕಾರ್ಯದರ್ಶಿಗಳೇ, ಇದೇ ನೀವು ಇಷ್ಟೊತ್ತಿನಲ್ಲಿ? ನಮಸ್ತೆ. ಇದೇನು ನೀವು ಇಷ್ಟೊತ್ತಿನಲ್ಲಿ ಇಲ್ಲಿ? ಏನು ಸಮಾಚಾರ? ಅರ್ಚಕ್ರೆ, ನಿಮ್ಗೊಂದು ಗೊತ್ತಾ? ಈ ಮನೆ ದೇವಸ್ಥಾನದ್ದು, ಅರ್ಚಕರಿಗೆ ತಲಾಂತರದಿಂದ ಕೊಟ್ಕೊಬಂದಿದ್ವಿ. ಈಗ ಇದನ್ನು ಕೆಡವೆ ಹಾಕಿ ಇದೇ ಜಾಗದಲ್ಲಿ ದೊಡ್ಡ ಕಾಂಪ್ಲೆಕ್ಸ್ ಕಟ್ಟಬೇಕು ಅಂತ ಆಜ್ಞೆ ಆಗಿದೆ. ಅಲ್ಲ, ಆಜ್ಞೆ ಹೊರಡಿಸಿರೋದು ಯಾರು? ಕಮಿಟಿ, ದೇವಸ್ಥಾನದ ಕಮಿಟಿ ಅರ್ಚಕರೇ. ಅಲ್ಲ, ನೀವೇನು ಹೇಳಿ, ಈ ಆಸ್ತಿ ದೇವಸ್ಥಾನದ್ದು, ನಾಳೆ ಒಳಗಡೆ ನೀವು ಈ ಮನೆನ ಖಾಲಿ ಮಾಡಿಕೊಡ್ತಾ ಇದ್ದೀರಾ ಅರ್ಚಕರೇ, ಅಷ್ಟೇ. ಹಾಗಲ್ಲ, ಇದ್ದಕ್ಕಿದ್ದಾಗೆ ನಿಂತಾಗೆ ಮನೆ ಖಾಲಿ ಮಾಡಿ ಅಂತಂದರೆ ನಾವು ಮನೆಯಲ್ಲಿ ಒಂದು ತೊಟ್ಟು ನೀರಿಲ್ಲ. ಯಾಕಂದ್ರೆ ನೀರು ನಿಲ್ಲಿಸಿದ್ದಾರೆ. ಜೀವನನೇ ಕತ್ಲಾಗಿದೆ. ಯಾಕಂದ್ರೆ ಕರೆಂಟ್ ತೆಗೆಸಿದ್ದಾರೆ. ನಾಳೆ ಬೆಳಗಾದ್ರೆ ತಲೆ ಮೇಲಿನ ಸೂರೂ ಇರಲ್ಲ.
ಯಾಕಂದ್ರೆ ಮನೆ ಕೆಡಿಸ್ತಿದ್ದಾರೆ. ಪಾಪ ಪಾಪ ಅರ್ಚಕ್ರೆ ನೀವು. ಆದ್ರೆ ಇದಕ್ಕೆಲ್ಲ ಪರಿಹಾರನೂ ಇದೆ. ನಿಮ್ಮ ದುರ್ಗಾಪುರಕ್ಕೆ ಬರಬೇಕು. ನೋಡಿ, ಯೋಚನೆ ಮಾಡಿ ಆದಷ್ಟು ಬೇಗ ಅವಳನ್ನ ಇಲ್ಲಿ ಕರೆಸ್ಬಿಡಿ. ಯಾಕೆ ಹೀಗೆ ಮಾಡಿದೆ ಅಂಬಿಕಾ? ನಿನ್ನ ಜೊತೆ ನನ್ನ ಖುಷಿನೂ ತಗೊಂಡು ಹೋಗ್ಬಿಟ್ಟೆ. ಪ್ರತಿ ಸಲ ಹಿತ ನನ್ನ ಜೊತೆ ನಾರ್ಮಲ್ ಆಗಿ ಮಾತಾಡ್ದಾಗಿಲ್ಲ ನಾನು ದೊಡ್ಡ ಮರಳಿನ ಅರಮನೆ ಕಟ್ಬಿಡ್ತೀನಿ. ಆದರೆ ಒಂದು ಕ್ಷಣದಲ್ಲೇ ದೊಡ್ಡ ಅಲೆ ಬಂದು ಎಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ. ನೀನು ಹೋಗಿ ಬರೀ ಹಿತನ್ ಮಾತ್ರ ಅಲ್ಲ, ನನ್ನ ತಬ್ಲಿ ಮಾಡ್ಬಿಟ್ಟೆ. ಕೋಪನಾದರೂ ಸಹಿಸ್ಕೋಬೋದು, ಆದರೆ ತಿರಸ್ಕಾರನ ಸಹಿಸ್ಕೊಳ್ಳೋದಕ್ಕಾಗಲ್ಲ. ತುಂಬ ಹಿಂಸೆ ಆಗುತ್ತೆ. ನನ್ನ ಮಗಳ ಕಣ್ಣಲ್ಲಿ ನಾನು ಕೆಟ್ಟವನಾಗಿದ್ಕೊಂಡು ಬದುಕಬೇಕಾ ಅಂತ ಜೀವನಕ್ಕೆ ಬೆಲೆ ಇದೆಯಾ? ಹೇಳು ಅಂಬಿಕಾ. ಸಮಾಧಾನ ಮಾಡ್ಕೊಳ್ಳಿ ಶರತ್. ನಿಮ್ಮ ಸಂಕಟ ನನಗೆ ಅರ್ಥ ಆಗತ್ತೆ. ಆದರೆ ಇದನ್ನ ಪರಿಸ್ಥಿತಿನೂ ನೀವು ಅರ್ಥ ಮಾಡ್ಕೊಳ್ಳಿ. ಪಾಪ ಅವಳಿಗೆ ಆಗ್ತಿರೋ ಸಂಕಟನ ಅವಳಿಗೆ ಹೇಳ್ಕೊಳಕ್ ಆಗ್ತಿಲ್ಲ. ಅದಕ್ಕೆ ಅವಳು ಹೀಗೆಲ್ಲ ಆಡ್ತಿದ್ದಾಳೆ. ಆದರೆ ನನಗೊಂದು ನಂಬಿಕೆ ಇದೆ. ದುರ್ಗಾ ಹಿತನ ನಿಮ್ಮನ್ನ ಒಂದು ಮಾಡೇ ಮಾಡ್ತಾಳೆ. ಹಿತ ಒಂದೇ ಒಂದು ಸರಿ ನನ್ನ ಜೊತೆ ಮಾತಾಡಿದರೆ ಸಾಕು, ಇನ್ನೇನು ಬೇಡ ನನಗೆ ಲೈಫಲ್ಲಿ ಅನ್ನೋ ಥರ ಆಗಿ ಹೋಗಿದೆ. ಎಲ್ಲ ಸರಿ ಹೋಯ್ತು ಅನ್ನೋಷ್ಟೊತ್ತಿಗೆ ಮತ್ತದೇ ಹಳೆ ನೆನಪಾಗುತ್ತೆ ಹಿತಾಗೆ. ಅವನ ಮನಸ್ಸಿಂದ ಇದನ್ನೆಲ್ಲ ಹೇಗೆ ದೂರ ಮಾಡಲಿ ನನಗೆ ಗೊತ್ತಾಗ್ತಾ ಇಲ್ಲ. ಹೇಳಿದ್ನಲ್ಲ ಶರತ್, ಇದು ದುರ್ಗನಿಂದ ಮಾತ್ರ ಸಾಧ್ಯ. ನೀವೇನು ಯೋಚನೆ ಮಾಡಬೇಡಿ. ನಾನು ದುರ್ಗಾನ ಈ ಮನೆಗೆ ಸೇರಿಸಿರೋದೇ ಈ ಕಾರಣಕ್ಕೆ. ನಾನು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಗೊತ್ತಾ? ದುರ್ಗಾ ಆ ದೇವಿ ಕಳಿಸಿರೋ ಬೆಳಕು. ನಿಮ್ಮನ್ನ ಹಿತನ ಕತ್ಲಿಂದ ಆಚೆ ತಂದೆ ತರ್ತಾಳೆ. ನೀವೇನು ಯೋಚನೆ ಮಾಡಬೇಡಿ ಶರತ್. ಯಾವಾಗಲೂ ಹೇಳ್ತಾ ಇದ್ದೆ ಅಲ್ವಾ, ಲೈಫಲ್ಲಿ ಎಂಥ ಸಂದರ್ಭ ಬಂದರೂ ಯಾವತ್ತೂ ಹೋಪ್ಸ್ನ ಕಳ್ಕೋಬಾರ್ದು ಅಂತ. ಸದ್ಯಕ್ಕೆ ನಾನು ಹಾಗೆ ಬದುಕ್ತಾ ಇದ್ದೀನಿ ಅಂಬಿಕಾ. ನನ್ನ ಮಗಳು ಒಂದಲ್ಲ ಒಂದು ದಿನ ನನ್ನ ಜೊತೆ ಮಾತಾಡ್ತಾಳೆ. ನಾನು ಹೋಪ್ಸ್ ಕಳ್ಕೊಳ್ಳಲ್ಲ. ಅರೆ, ದೇವಿಯವರು ಅವ್ರು ಇಲ್ಲೇನ್ ಮಾಡ್ತಿದ್ದಾರೆ? ಅವ್ರು ನನ್ನ ಹುಡ್ಕೊಂಡೇ ಬಂದಿರ್ತಾರನ್ಸುತ್ತೆ. ಆದ್ರೆ ಬಾಸ್ ಹತ್ರ ಇವ್ರೇನ್ ಮಾತಾಡ್ತಿದ್ದಾರೆ? ನಾನು ಈಗಲೇ ಹೋಗ್ಬೇಕು.